ವೀಕ್ಷಕರೇ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ತಾನೇ ಬಂದಂತ UPSC ಫಲಿತಾಂಶ, ಅದರಲ್ಲಿ ಕರ್ನಾಟಕದಾದ್ಯಂತ ಸುಮಾರು ಅಭ್ಯರ್ಥಿಗಳು ಉತ್ತೀರ್ಣರಾಗಿ ರ್ಯಾಂಕಿಂಗ್ ತಗೊಂಡಿದ್ದಾರೆ. ಸೊ ಮುಖ್ಯವಾಗಿ ಇನ್ಸೆಟ್ IAS ಸಂಸ್ಥೆಯಿಂದ ಸುಮಾರು 22 ಜನ ಅಭ್ಯರ್ಥಿಗಳು ಈ ಒಂದು ರ್ಯಾಂಕಿಂಗ್ ತಗೊಂಡಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಸೊ ಇದ್ರ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಇನ್ಸೆಟ್ IAS ನ ಸಂಸ್ಥಾಪಕ ನಿರ್ದೇಶಕರಾದಂತ ಶ್ರೀಯುತ GB ವಿನಯ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಈ ವಿಚಾರವಾಗಿ ಮಾತಾಡಿಸ್ತೇನೆ. ಸರ್, ಮೊದಲನೇದಾಗಿ ತಮ್ಮ ಸಂಸ್ಥೆಗೆ ಅಭಿನಂದನೆಗಳು 22 ರ್ಯಾಂಕಿಂಗ್ ಬಂದಿರೋದಕ್ಕೆ. ಸೊ ಈ ವಿಚಾರವಾಗಿ ಏನ್ ಮಾತಾಡ್ತೀವಿ? ಮೊದಲ ಧನ್ಯವಾದಗಳು. ಇವಾಗ ನಮ್ಮ ಸಂಸ್ಥೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಬೆಂಗಳೂರನ್ನ ಇವತ್ತು IAS ಹಬ್ ಆಗಿ ಮಾಡಿರುವಂತ ಹೆಗ್ಗಳಿಕೆ ನಮ್ದು. ಸೊ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಕರ್ನಾಟಕದಿಂದ ಅತ್ಯಂತ ಅಧಿಕ ಟಾಪರ್ಸ್ಗಳು ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಬಂದಿದ್ದಾರೆ. ಔಟ್ ಆಫ್ 30 ಬಂದು 24 ಜನ ಕರ್ನಾಟಕದ ಅಭ್ಯರ್ಥಿಗಳು ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಪಾಸ್ ಆಗಿರೋದು. ನಿನ್ನೂ ಕೂಡ ಶ್ರೀ ರಂಗಮಂಜು ಅವರು ಕರ್ನಾಟಕದ ಟಾಪರ್ ಮತ್ತೆ ಭಾರತ ದೇಶ ಎಂಟೈರ್ ರ್ಯಾಂಕಿಂಗ್ ತಗೊಂಡ್ರೆ ರ್ಯಾಂಕ್ 24 ಆಲ್ ಇಂಡಿಯಾ ರ್ಯಾಂಕ್ 24. ಅವರು ಇನ್ಸ್ಟಿಟ್ಯೂಷನ್ ಬಂದು ತಮ್ಮ ಸಂತಸ ಹಂಚ್ಕೊಂಡ್ರು. ಜೊತೆಗೆ ಮಕ್ಕಳಿಗೆ ಒಂದು ಟಾಪರ್ ಸೆಷನ್ ಅಂತ ಮಾಡಿ ಸ್ಟ್ರಗಲ್ ಹೇಗಿತ್ತು, ಯಾವ ರೀತಿ ನೀವು ಕೂಡ ಎಕ್ಸಾಮ್ ಪಾಸ್ ಮಾಡಬಹುದು ಅಂತೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಬಹಳ ಸಂತೋಷದ ವಿಚಾರ. ಬಟ್ ಸಮಾಧಾನ ಇಲ್ಲ. ಅಂದ್ರೆ ನನಗೇನಪ್ಪಾ ಅಂತಂದ್ರೆ ಬರೀ 20-30 ರ್ಯಾಂಕ್ ಅಲ್ಲ, ಕರ್ನಾಟಕದಿಂದ 100 ರ್ಯಾಂಕ್ಗಳು ಬರಬೇಕು ಅನ್ನೋದು. ಈ ವಿಚಾರವಾಗಿ ಒಂದು ಲಾಸ್ಟ್ ಇಂಟರ್ವ್ಯೂದಲ್ಲಿ ಕೂಡ ನಮ್ಗೆ ಹೇಳಿದ್ರಿ, ಕರ್ನಾಟಕದಲ್ಲಿ ಪ್ರತಿ ವರ್ಷ 100 ರ್ಯಾಂಕಿಂಗ್ ಬರ್ಬೇಕು, ಜೊತೆ ಕರ್ನಾಟಕ IAS ಹಬ್ ಆಗ್ಬೇಕು ಅಂತ ಕೂಡ ಹೇಳಿದ್ರಿ. ಸೊ ಒಂದು ಆರಂಭಿಕವಾಗಿ ಇದೊಂದು ನಡೀತಿದೆ ಅನ್ನೋಂತ ಭಾವನೆ ಏನಾದ್ರು ಇದೆಯಾ? ಹಿಂಗೆ ನಡೀತಾ ಇದೆ, ಬಟ್ ಇದು ಕಾಂಪ್ಲೆಕ್ಸ್ ಇಶ್ಯೂ. ಇದು ಕೇವಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇಂದ 100 ರ್ಯಾಂಕ್ ಕೊಡಕ್ಕಾಗಲ್ಲ. ಅದಕ್ಕೆ ಬೇಕಾದಂತ ಯೂನಿವರ್ಸಿಟೀಸ್ ಬೇಕು, ಒಳ್ಳೆ ಎಜುಕೇಶನ್ ಕೂಡ ಯೂನಿವರ್ಸಿಟೀಸ್ ಬೇಕು, ಹೈಯರ್ ಎಜುಕೇಶನ್ ಸಂಸ್ಥೆಗಳು, ಅದು ಹ್ಯುಮ್ಯಾನಿಟೀಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಕಾಮರ್ಸ್ ಇರ್ಬೋದು, ಒಳ್ಳೆ ಎಜುಕೇಶನ್ ಸಿಗಂಗಾಗ್ಬೇಕು. ಸ್ಕೂಲ್ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕು, ಫೌಂಡೇಶನ್ ಸರಿ ಇರಬೇಕು. ಆಮೇಲೆ ನಮ್ಮ ಮಕ್ಕಳಲ್ಲಿ, ನಮ್ಮ ಪೇರೆಂಟ್ಸ್ ಅಲ್ಲಿ ಓದೋ ಸಂಸ್ಕೃತಿ ಕೂಡ ಬೆಳಿಬೇಕು. ಇವೆಲ್ಲ ಸಾಧ್ಯ ಆದಾಗ 100 ಅಲ್ಲ ಇನ್ನೂ ಜಾಸ್ತಿ ರ್ಯಾಂಕ್ಸ್ ಮುಂದೆ ಬರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ನಾನು ಓದ್ ಕಡೆಲೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪುಸ್ತಕ ಓದಿ, ಶಿಕ್ಷಣಕ್ಕೆ ಮಹತ್ವ ಕೊಡಿ. ಶಿಕ್ಷಣ ಅಂದ್ರೆ ಕೇವಲ ಟೆಕ್ಸ್ಟ್ ಬುಕ್ ಓದೋದಲ್ಲ, ಬೇರೆ ಬೇರೆ ಸಾಹಿತ್ಯ ಓದ್ಬೇಕು, ಬೇರೆ ಬೇರೆ ಪುಸ್ತಕಗಳನ್ನು ಓದ್ಬೇಕು, ಇದೆಲ್ಲ ಹೇಳ್ತೀವಿ. ಇವೆಲ್ಲ ಸೇರಿದಾಗ ಏನಾಗುತ್ತೆ, ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ಗೈಡ್ ಮಾಡಿ ಕರ್ನಾಟಕಕ್ಕೆ 100 ರ್ಯಾಂಕ್ ಕೊಡ್ತಾರೆ ಈಸಿ ಆಗುತ್ತೆ. ಅಂದ್ರೆ ಈಗ 22 ನಾಟ್ ಎ ಸ್ಮಾಲ್ ನಂಬರ್, ಬಟ್ ಆದ್ರೆ ಈಗ 22 ಬಂದಿರೋದ್ರಿಂದ ಮತ್ತೆ ಏನಾದ್ರು ಅಡ್ಮಿಷನ್ ಏನಾದ್ರು ವೇರಿಯೇಷನ್ ಅಂದ್ರೆ ತುಂಬಾ ಹೈ ಆಗಿ ಅಡ್ಮಿಷನ್ಸ್ ಗೆ ಡಿಮ್ಯಾಂಡ್ ಬರ್ತಿರೋಂಥದ್ದು ಏನಾದ್ರು ಆಗ್ತಿದ್ಯಾ? ಎವ್ರಿ ಇಯರ್ ನಮ್ಮ ಇನ್ಸ್ಟಿಟ್ಯೂಷನ್ ಗೆ ಅಡ್ಮಿಷನ್ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಹುಡುಗರು ಈ ಸರಿ ಬರೋರೆಲ್ಲ, ಈ ಸರಿ ಅಲ್ಲ ಮುಂಚೆಯಿಂದನು UPSC ಗೆ ಬರೋ ಕ್ರೌಡ್ ನಮ್ಮ ಹತ್ರ ಸೀರಿಯಸ್ ಕ್ರೌಡ್. ಅಂದ್ರೆ ಬೆಂಗಳೂರಲ್ಲಿ RB ಕಾಲೇಜ್ ಇರ್ಬೋದು, ಬೆಂಗಳೂರು ಮೆಡಿಕಲ್ ಕಾಲೇಜು, ಪಕ್ಕದಲ್ಲೇ ನ್ಯಾಷನಲ್ ಲಾ ಸ್ಕೂಲ್, ನಂಬರ್ 1 ಲಾ ಸ್ಕೂಲ್ ಇನ್ ಇಂಡಿಯಾ, NIT ಸೂರತ್ಕಲ್, BMS, ಕೆಸಿಟ್, ರಾಮಯ್ಯ, ಮತ್ತೆ JNNC ಶಿವಮೊಗ್ಗ ಆದ್ರೆ, ಅಥವಾ ದಾವಣಗೆರೆ ಆದ್ರೆ ಅಲ್ಲಿರೋ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು, ಆ ಜಿಲ್ಲೆ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್, ಅವರೆಲ್ಲರೂ ಕೂಡ ಮೊದಲ ಆಯ್ಕೆ ಇನ್ಸೈಟ್ಸ್ IAS. ಮುಂಚೆಲ್ಲ ಡೆಲ್ಲಿ ಹೋಗ್ತಾ ಇದ್ರೆ ಇನ್ಸೈಟ್ಸ್ ಬರ್ತಿದ್ದಾರೆ. ಹಾಗೇನೆ ನಮ್ಮ ರೂರಲ್ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ಕೂಡ ಅವರು ಕೂಡ ಇನ್ಸೈಟ್ಸ್ ಆಯ್ಕೆ ಮಾಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಇಬ್ಬರಿಗೂ ಉತ್ಕೃಷ್ಟ ಮಟ್ಟದ ಗುಣಮಟ್ಟದ ಒಂದು ಕೋಚಿಂಗ್ ಸಿಗ್ತಾ ಇದೆ. ಡಿಮ್ಯಾಂಡ್ ಎಷ್ಟೇ ಇದ್ರೂ ಕೂಡ ಅದನ್ನ ಪೂರೈಸುವಷ್ಟು ಕೆಪಾಸಿಟಿ ನಮ್ಮ ಹತ್ರ ಇದೆ. ಒಂದು ಅವೇರ್ನೆಸ್ ಹೆಚ್ಚಾಗ್ತಾ ಇರೋದು ಸಂತೋಷದ ವಿಚಾರ. ಅಂದ್ರೆ ಈಗ ಮುಂದಿನ ದಿನಗಳಲ್ಲಿ ತಾವ್ ಅನ್ಕೊಂಡಿರೋ ಕನಸು 100 ಬರ್ಬೇಕನ್ನೋ ಕನಸು ಎಕ್ಸ್ಪೆಕ್ಟ್ ಮಾಡ್ಬೋದು ಅತಿ ಶೀಘ್ರದಲ್ಲಿ ಅನ್ನೋಂಥದ್ದು? ಅತಿ ಶೀಘ್ರ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ಕಾಂಪ್ಲೆಕ್ಸ್ ಇಶ್ಯೂ. ಅತಿ ಶೀಘ್ರ ಆದ್ರೆ ಬಹಳ ಚೆನ್ನಾಗಿರುತ್ತೆ. ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗೋಗ್ಬಿಡುತ್ತೆ. ಬಹಳ ಜನ ಆಫೀಸರ್ಸ್ ಇದ್ದಾರೆ, ಕೆಲಸ ಮಾಡಿಸ್ಕೊಂಡ್ ಬರೋರು ಬಹಳ ಜನ ಇರ್ತಾರೆ ಡೆಲ್ಲಿನಲ್ಲಿ. ಬಟ್ ನನ್ ಪ್ರಕಾರ ಟೈಮ್ ಲೈನ್ ಇನ್ನೊಂದು 5-6 ವರ್ಷ ಬೇಕು. ನೆಕ್ಸ್ಟ್ ಇಯರ್ ಮೇ ಬಿ ಅರೌಂಡ್ 45 ಹೋಗೋಣ. ಅದ ನೆಕ್ಸ್ಟ್ ಇಯರ್ ಮೇ ಬಿ ಅರೌಂಡ್ 55 to 60, ಅದ ನೆಕ್ಸ್ಟ್ ಮೇ ಬಿ 70. ಸೊ ಒಂದು 5 to 6 years ಪ್ರಾಕ್ಟಿಕಲ್ ಆಗಿ ಇದನ್ನ ಅಚೀವ್ ಮಾಡ್ಬೋದು. ಕರ್ನಾಟಕದಲ್ಲಿ ಈ ಒಂದು ರಿಸಲ್ಟ್ ಬಂದಿದೆ, ಒಟ್ಟಾರೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಮ ಬ್ರಾಂಚಸ್ ಕೂಡ ಇದಾವೆ, ಅಲ್ಲಿನ ರಿಸಲ್ಟ್ ಯಾವ ತರ ಇದೆ ಸರ್? ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಅಂತ. ಸೊ ಓವರ್ ಆಲ್ ಇಂಡಿಯಾದಿಂದ ಮೋರ್ ದೆನ್ 240 ರ್ಯಾಂಕ್ಸ್ ನಮಗೆ ಬಂದಿದೆ. ಸೊ 240 ರ್ಯಾಂಕ್ಸ್ ಫ್ರಮ್ ಆಲ್ ಆಫ್ ಅವರ್ ಕೋರ್ಸಸ್ ಅಂಡ್ ಫ್ರಮ್ ಆಲ್ ಆಫ್ ಅವರ್ ಬ್ರಾಂಚಸ್ ಅಂತ. ಸೊ 240 ಏನಿಲ್ಲ ಅಂದ್ರೆ ಒಂದು 60 ಜನ IAS ಆಗ್ತಾರೆ, 40ರಿಂದ 50 ಜನ IPS, ಬೇರೆ ಬೇರೆ ವಿಭಾಗದಲ್ಲಿ IRS ಅಂತ, ಆಡಿಟ್ ಅಕೌಂಟ್ ಸರ್ವಿಸ್, ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್,
ಆಮೇಲೆ ಡಿಫೆನ್ಸ್ ಎಸ್ಟೇಟ್, ಡಿಫೆನ್ಸ್ ಅಕೌಂಟ್ ಸರ್ವಿಸ್, ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ ಸರ್ವಿಸಸ್ ಮತ್ತೆ ಆಲ್ ಇಂಡಿಯಾ ಸರ್ವಿಸಸ್, ಓಕೆ ಓಕೆ ಕೆಲವರು ಫಾರಿನ್ ಸರ್ವಿಸ್ ಕೂಡ ಆಗ್ತಾರೆ. ಇದು ಸಾಧ್ಯ ಆಗಿರೋದು ಮೇಜರ್ಲಿ ಒಂದು ಬೆಂಗಳೂರು ಬ್ರಾಂಚ್ ಮತ್ತೆ ನಮ್ಮ ವೆಬ್ಸೈಟ್. ಓಕೆ ಓಕೆ ನಮ್ದು ವೆಬ್ಸೈಟ್ ಏನಿದೆ, ನೀವು IAS ಗೆ ತಯಾರಿ ನಡೆಸುವಂತ ಪ್ರತಿಯೊಬ್ಬ ಆಕಾಂಕ್ಷಿ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡೇ ಮಾಡ್ತಾರೆ. ಓಕೆ ಓಕೆ ಅವ್ರು ಅಲ್ಲಿ ರಿಸೋರ್ಸಸ್ ನ ಯೂಸ್ ಮಾಡ್ಕೊಂಡು ನಮಗೆ ಟೆಸ್ಟಿಮೋನಿಯಲ್ ಕಳಿಸ್ತಾರೆ, ನಿಮ್ ವೆಬ್ಸೈಟ್ ಇಂದ ನನಗೆ ರ್ಯಾಂಕ್ ಬಂತು ಅಂತ. ಓಕೆ So ಹಂಗಾಗಿ ನಂಬರ್ಸ್ ಜಾಸ್ತಿ ಇರುವಂತದ್ದು. ಓಕೆ ಓಕೆ ಇದು ವೀಕ್ಷಕರೇ ವಿನಯ್ ಕುಮಾರ್ ಅವರ ಮಾತು. ಎಂದಿನಂತೆ ಎನ್ಸೈಟ್ ಅಕಾಡೆಮಿ ಒಂದು ಬ್ರ್ಯಾಂಡ್ ಕರ್ನಾಟಕದಲ್ಲಿ ನಿಂತಿದೆ, ಅದು ಹೀಗೆ ಮುಂದುವರಿದೆ ಅನ್ನೋದು ನಮ್ಮ ಒಂದು ಆಶಯ ಕೂಡ. ನಮಸ್ಕಾರ.